ಮುಸ್ಲಿಂ ಮೀಸಲಾತಿ ಕುರಿತಂತೆ ಡಿ.ಕೆ. ಶಿವಕುಮಾರ್ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ. ಏನು ಶಿವಕುಮಾರ್ ಏನು ಹೇಳಿದ್ದಾರೆ? ರಾಜ್ಯಸಭೆಯಲ್ಲಿ ಗದ್ದಲ ಆಗಿದೆ ಸರ್. ಏನಂತ? ಸಂವಿಧಾನ ಬದಲಾವಣೆ ಮೀಸಲಾತಿ ಕೊಡೋ ವಿಚಾರಕ್ಕೆ ನಿನ್ನೆ ದೆಹಲಿಯಲ್ಲಿ ಮಾತಾಡಿದ್ರು. ಏನು ಶಿವಕುಮಾರ್ ಏನು ಹೇಳಿದ್ದಾರೆ ಅಂತ? ಮುಸ್ಲಿಂ ಮೀಸಲಾತಿ ಕೊಡೋ ವಿಚಾರಕ್ಕೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಯಾರು ಹೇಳಿದ್ದ ಆ ರೀತಿ? ಡಿ.ಕೆ. ಶಿವಕುಮಾರ್. ಶಿವಕುಮಾರ್ ಆ ರೀತಿ ಹೇಳಿಲ್ಲ. ಕಾರಣ ಏನು ಅಂದರೆ, ಶಿವಕುಮಾರ್ ಅವ್ರ ಕೈಯಲ್ಲಿ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗತ್ತಾ? ಸಂವಿಧಾನ ಬದಲಾವಣೆ ಯಾರು ಮಾಡಬೇಕು? ಪಾರ್ಲಿಮೆಂಟ್ ಮಾಡಬೇಕು, ರಾಜ್ಯಸಭಾ ಮಾಡಬೇಕು. ಪಾರ್ಲಿಮೆಂಟಲ್ಲಿ ನಮಗೆ ಮೆಜಾರಿಟಿ ಇದೆಯಾ? ಅಥವಾ ರಾಜ್ಯಸಭಾದಲ್ಲಿ ಮೆಜಾರಿಟಿ ಇದೆಯಾ? ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದೀವಾ? ನಾವು ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ. ಶಿವಕುಮಾರ್ ಆ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. BJPಯವರು ಸುಳ್ಳು ಹೇಳ್ತಾರೆ ಅಷ್ಟೇ. ಈ BJPಯವರು ಹುಟ್ಟು ಸುಳ್ಳುಗಾರರು. ಅವರಿಗೆ ಬೆಳಿಗ್ಗೆ ಎದ್ದು ಸುಳ್ಳು ಹೇಳಲಿಲ್ಲ ಅಂದರೆ ತಿಂದನ್ನ ಜೀರ್ಣ ಆಗಲ್ಲ ಅವರಿಗೆ. ಅದರಿಂದ BJPಯವ್ರ ಮಾತುಗಳನ್ನ ಕೇಳಿಕೊಂಡು ಮಾಧ್ಯಮದವರು ನೀವು ಕೂಡ ಪ್ರಚಾರ ಕೊಡೋಕೆ ಹೋಗಬೇಡಿ. ರಾಜ್ಯಸಭೆಯಲ್ಲಿ ಗದ್ದಲ ಆಗಿದೆ. ರಾಜ್ಯಸಭೆಯಲ್ಲಿ ಇದ್ದವರಿಗೆ ಯೋಚನೆ ಮಾಡಬೇಕು. ರಾಜೀನಾಮೆ ರಾಜ್ಯಸಭಾದಲ್ಲಿರ್ತಕ್ಕಂಥವ್ರು ಬುದ್ಧಿವಂತರು ಅಂತ ನಾವು ತಿಳ್ಕೊಳ್ತೀವಿ. ಅವರು ಯೋಚನೆ ಮಾಡಬೇಕು. ಶಿವಕುಮಾರ್ ಅವರು ಅವರ ಪಕ್ಷ ದೇಶದಲ್ಲಿ ಅಧಿಕಾರದಲ್ಲಿ ಇದೆಯೋ ಇಲ್ವೋ ಅಂತ ಅವ್ರು ಯೋಚನೆ ಮಾಡಿದ್ರೆ ಅವ್ರು ಮಾತಾಡೋದೇ ಇಲ್ಲ. ನಾವು ಇನ್ನು ಅವ್ರನ್ನೇನು ತಿಳ್ಕೊಬೇಕು? ರಾಜ್ಯಸಭಾದಲ್ಲಿರೋರನ್ನ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಬೇಕಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.